ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಇವತ್ತೇನೋ ಒಂದು ಸುಪ್ರೀಂ ಕೋರ್ಟ್ ನಿಂದ ಒಂದು ತೀರ್ಪು ಬರೋದಿತ್ತು. ಶಶಿಕಲಾ ನಟರಾಜನ್ ಅಪರಾಧಿ ಅಂತ ಕೋರ್ಟ್ ಇದೀಗ ತೀರ್ಪು ನೀಡಿದೆ. ಸೊ ಶಶಿಕಲಾಗೆ ಜೈಲು ಶಿಕ್ಷೆ ಆಲ್ಮೋಸ್ಟ್ ಅಧಿಕೃತವಾಗಿರುವಂತದ್ದು. ಸುಪ್ರೀಂ ಕೋರ್ಟ್ ನಿಂದ ಮಹತ್ವದ ತೀರ್ಪು ಇದೀಗ ಹೊರಬಂದಿರುವಂತದ್ದು. 4 ವರ್ಷ ಜೈಲು ಶಿಕ್ಷೆ ವಿಧಿಸಿದ ಕೋರ್ಟ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಈ ಒಂದು ತೀರ್ಪು ಹೊರಬಂದಿರುವಂತದ್ದು. ಶಶಿಕಲಾ ನಟರಾಜನ್ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನ ನೀಡಿದೆ. ಅಂತ ಇದೀಗ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಇನ್ನು 4 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಇದೀಗ ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು. ಸುಪ್ರೀಂ ಕೋರ್ಟ್ ನಿಂದ ಮಹತ್ವದ ತೀರ್ಪು. ಹಲವಾರು ದಿನಗಳಿಂದ ಅಷ್ಟೇ ಅಲ್ಲ, ತಮಿಳುನಾಡಲ್ಲಿ ಒಂದು ರಾಜಕೀಯ ಒಂದು ಹೈ ಡ್ರಾಮಾ ಕೂಡ ಒಂದು ನಡೀತಾ ಇತ್ತು. ಕೆಲ ದಿನಗಳಿಂದ ಬಹಳಷ್ಟು ಸಾಕಷ್ಟು ಕುತೂಹಲ ಕೂಡ ಮೂಡಿಸಿತ್ತು. ಒಂದು ಕಡೆ ಪನ್ನೀರ್ ಸೆಲ್ವಂ ಅವರು ಸಿಎಂ ಆಗ್ತಾರಾ, ಇಲ್ಲ ಶಶಿಕಲಾ ಅವರು ಸಿಎಂ ಆಗ್ತಾರಾ ಅಂತ. ಇದೀಗ ಶಶಿಕಲಾ ಅವರಿಗೆ ಸಿಎಂ ಆಗುವಂತ ಕನಸು ಇದೀಗ ಭಗ್ನಗೊಂಡಿದೆ. ಎಸ್ ವೀಕ್ಷಕರೇ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಹರೀಶ್. ಎಸ್, ಇದೀಗ ಶಶಿಕಲಾಗೆ ಈಗ ಸುಪ್ರೀಂ ಕೋರ್ಟ್ ನಿಂದ ಮಹತ್ವದ ತೀರ್ಪು ಬಂದಿದೆ. ಅವರಿಗೆ ಈಗ 4 ವರ್ಷಗಳ ಕಾಲ ಈಗ ಜೈಲು ಶಿಕ್ಷೆ ಅನ್ನುವಂತ ಒಂದು ತೀರ್ಪು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಹರೀಶ್. ಅಪರ್ಣ, ಈ ಕಳೆದ 1 ತಿಂಗಳಿಂದ ಎಲ್ಲ ರಾಜಕೀಯ ಹೈಡ್ರಾಮಕ್ಕೆ ಸುಪ್ರೀಂ ಕೋರ್ಟ್ ತೆರೆ ಎಳೆದಿದೆ ಅಂತ ಹೇಳ್ಬೋದು. ಈಗ ಶಶಿಕಲಾ ಅವರು ಅಪರಾಧಿ ಅನ್ನುವಂತಹದನ್ನ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ನೀಡಿದೆ. ಮುಖ್ಯವಾಗಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ 20 ವರ್ಷಗಳ ಒಂದು ಹೋರಾಟ ಏನಿತ್ತು, ಇದಕ್ಕೆ ಇವತ್ತು ಅಂತ್ಯ ಆಗಿದೆ. ಸುಪ್ರೀಂ ಕೋರ್ಟ್ ನಿಂದ ಒಂದು ಮಹತ್ವದ ತೀರ್ಪು ಇವತ್ತು ಹೊರಬಂದಿದೆ. ಅಮಿತಾವ್ ರಾಯ್ ಹಾಗೂ ಪಿನಾಕಿ ಚಂದ್ರ ಘೋಷ್ ನೇತೃತ್ವದ ದ್ವಿಸದಸ್ಯ ಪೀಠ ಇಬ್ಬರು ನ್ಯಾಯಾಧೀಶರು ಒಂದೇ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಅದು ಜಯಲಲಿತಾ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣದಲ್ಲಿ ಅವರು ಆರೋಪಿ, ಅವರು ಭಾಗಿಯಾಗಿರುವುದು ಖಂಡಿತ ಅನ್ನುವಂತಹದ್ದನ್ನ ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ಬಂದಿರುವಂತಹದ್ದು. ಹಾಗಾಗಿ ಅವರಿಗೆ ಈ ಹಿಂದೆ ಹೆಚ್ಚಿನ ನ್ಯಾಯಾಲಯ ಕೊಟ್ಟಿದ್ದಂತಹ 4 ವರ್ಷಗಳ ಜೈಲು ಶಿಕ್ಷೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ ವಿಧಿಸಿದೆ ಅನ್ನುವಂತಹದ್ದನ್ನ ಇಲ್ಲಿ ಗಮನಿಸಬಹುದು. ಮುಖ್ಯವಾಗಿ ತಮಿಳುನಾಡಿನ ವಿಚಾರಕ್ಕೆ ಬಂದಾಗ ಇಡೀ ತಮಿಳುನಾಡಿನಾದ್ಯಂತ ಶಶಿಕಲಾ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ತೀರ್ಮಾನ ಏನಿತ್ತು, ಈ ತೀರ್ಮಾನಕ್ಕೆ ಎಲ್ಲ ಒಂದು ರೀತಿ ಎಲ್ಲ ಎಳ್ಳು ಬಿಟ್ಟಂಗ ಆಗಿದೆ. ಇನ್ನು ನಂತರ ತಮಿಳುನಾಡಿನ ರಾಜಕೀಯ ತನ್ನದೇ ಆದಂತಹ ಒಂದು ರಿವರ್ಸ್ ಪೊಲಿಟಿಕಲ್ ಹಿಂದೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲ ಸ್ಟ್ರಾಟಜಿಗಳು ಬದಲಾಗ್ತವೆ. ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಬೇರೆ ತಮಿಳುನಾಡಲ್ಲಿ ಹೇಗೆ ಬೇಯಿಸ್ಕೋಬಹುದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಎದುರು ನೋಡ್ತಿರುವಂತಹದ್ದು. ಮುಖ್ಯವಾಗಿ ಇಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿರುವಂತಹ ಬಿಜೆಪಿ ಎಲ್ಲಾ ರಾಜಕೀಯ ಪಕ್ಷಗಳು ಇನ್ನ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನ ರೂಪಿಸ್ತವೆ. ಹಾಗೆ ತಮಿಳುನಾಡಿನ ಈ ಹಂಗಾಮಿ ಸಿಎಂ ಆಗಿರುವಂತಹ ಓ ಪನ್ನೀರ್ ಸೆಲ್ವಂ ಹರೀಶ್, ಹಾಗಾದ್ರೆ ಇನ್ನು ಪನ್ನೀರ್ ಸೆಲ್ವಂ ಬಹುತೇಕ ತಮಿಳುನಾಡು ಸಿಎಂ ಅಂತ ಕನ್ಫರ್ಮ್ ಆದಂಗೆ ಅಲ್ವಾ? ಖಂಡಿತ ಅಪರ್ಣ. ಈಗ 4 ವರ್ಷಗಳ ಶಿಕ್ಷೆಯನ್ನು ಅನುಭವಿಸಿದ ನಂತರ 6 ವರ್ಷಗಳು ಜಯಲಲಿತಾ ಅವರು ಯಾವುದೇ ರಾಜಕೀಯವಾಗಿ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಯಾವುದೇ ಎಲೆಕ್ಷನ್ ಅಲ್ಲೂ ಕೂಡ ಕನ್ಸ್ಟ್ರಕ್ಟ್ ಮಾಡಂಗಿಲ್ಲ, ಯಾವುದೇ ಸಾರ್ವಜನಿಕ ಹುದ್ದೆಗಳನ್ನು ಕೂಡ ಆಕೆ ಅಲಂಕರಿಸುವ ಹಾಗಿಲ್ಲ. ಹಾಗಾಗಿ ಇಲ್ಲಿಗೆ ಶಶಿಕಲಾ ಅವರ ರಾಜಕೀಯ ಅವರು ಸಿಎಂ ಆಗುವ ಕನಸು, ಆಸೆ ಎಲ್ಲವೂ ಕೂಡ ಭಗ್ನ ಆಗಿದೆ. ಇನ್ನು ಅವರು ಸಿಎಂ ಹುದ್ದೆ ಆಕಾಂಕ್ಷಿ ಅಲ್ಲವೇ ಅಲ್ಲ. ಈಗೇನಿದ್ರು ಓ ಪನ್ನೀರ್ ಸೆಲ್ವಂ ಅವರು ಮುಖ್ಯಮಂತ್ರಿ ಆಗುವಾಗ ಅವರಿಗೆ ರಾಜ್ಯಪಾಲರ ಅವಕಾಶವನ್ನು ಕೊಡ್ತಾರ, ಅಥವಾ ಈ ಮತ್ತೆ ಎಐಡಿಎಂಕೆಯಲ್ಲಿ ಮತ್ತೆ ಯಾರಾದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಶಶಿಕಲಾ ಅವರ ನೇಮಕವನ್ನ ಮಾಡಿ ನೀನಾಗು ನಾನು ಹೋಗಿ ಬಿಡ್ತೇನೆ ಅನ್ನುವಂಥದ್ದನ್ನ ಹೇಳ್ತಾರ.
ಹೀಗೆ ಬೇರೆ ಬೇರೆ ರೀತಿಯ ರಾಜಕೀಯ ಚಟುವಟಿಕೆಗಳೀಗ ತಮಿಳುನಾಡಲ್ಲಿ ತೆರೆದುಕೊಳ್ತವೆ. ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ನೇತೃತ್ವದ ಬಿಜೆಪಿ ಇಲ್ಲಿ ಯಾವ ರೀತಿಯಾದಂತಹ ಕಾರ್ಡನ್ನ ಪ್ಲೇ ಮಾಡುತ್ತೆ, ಕಾಂಗ್ರೆಸ್ ಯಾವ ರೀತಿಯಾದ ಪ್ಲೇ ಮಾಡುತ್ತೆ, ಹಾಗೆ ಇಲ್ಲಿ ಡಿಎಂಕೆ ಕೂಡ 89 ಶಾಸಕರುಗಳನ್ನ ಕೂಡ ಹೊಂದಿದೆ. ಅದು ಡಿಎಂಕೆ ಪಕ್ಷ ತನ್ನ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇಡೀ ದೇಶವೇ ಎದುರು ನೋಡ್ತಾ ಇತ್ತು. ಎಲ್ಲ ಕೂಡ ಹೆಚ್ಚಿನ ನಿರೀಕ್ಷೆಯಲ್ಲಿ ಏನಾಗಿತ್ತು ಅಂದ್ರೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಿದ್ದಂತಹ ತೀರ್ಪನ್ನೇ ಮೋಸ್ಟ್ ಎತ್ತಿ ಹಿಡಿಯುತ್ತೆ ಸುಪ್ರೀಂ ಕೋರ್ಟ್ ಅಂತ ನಿರೀಕ್ಷೆಯನ್ನ ಮಾಡಲಾಗಿತ್ತು. ಎಲ್ಲ ನಿರೀಕ್ಷೆಗಳು ಈಗ ಹುಸಿಯಾಗಿದೆ. ಸುಪ್ರೀಂ ಕೋರ್ಟ್ ತನ್ನದೇ ಆದಂತಹ ವ್ಯಾಖ್ಯಾನವನ್ನ ಮಾಡಿರೋದ್ರಿಂದ ಶಶಿಕಲಾ ನಟರಾಜನ್ ಇದುವರೆಗೂ ಮಾಡಿದಂತಹ ಹೋರಾಟ, ಸರ್ಕಸ್ ಎಲ್ಲವೂ ಕೂಡ ವ್ಯರ್ಥ ಆಗಿದೆ. ಹೀಗಾಗಿ ತಮಿಳುನಾಡಿನ ರಾಜಕೀಯ ಚಿತ್ರಣವೇ ತಕ್ಷಣದಿಂದಲೇ ಬದಲಾಗಿ ಹೋಗುತ್ತೆ ಅನ್ನುವಂತಹದ್ದು ಅಪರ್ಣ. ಓಕೆ ಹರೀಶ್, ನಾನು ಗೌರೀಶ್ ಮಾತಾಡ್ತಾ ಇರೋದು. ಹರೀಶ್, ಸುಪ್ರೀಂ ಕೋರ್ಟ್ನಿಂದ ಬಹುಶಃ ಲ್ಯಾಂಡ್ ಮಾರ್ಕ್ ತೀರ್ಪು ಅಥವಾ ರಾಜಕೀಯ ಚಿತ್ರಣವನ್ನೇ ಬದಲಿಸುವಂತ ತೀರ್ಪು ಹೊರಬಿದ್ದಿದೆ ಅನ್ಸುತ್ತೆ. ಇನ್ನು ತಮಿಳುನಾಡಿನ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳು ನಿಮ್ಮ ಪ್ರಕಾರ ಆಗೋದಿದೆ? ಸದ್ಯದ ಬದಲಾವಣೆಗಳು ಅಂತಂದ್ರೆ ಈಗ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪನ್ನೀರ್ಸೆಲ್ವಂ ಮುಂದುವರಿತಾ ಇದ್ದಾರೆ. ಇದು ಯಥಾಸ್ಥಿತಿ ಕಾಯ್ದುಕೊಳ್ಳುವಂತಹ ಸ್ಥಿತಿ ಹಾಗೆ ಮುಂದುವರಿತಾ ಅನ್ಸುತ್ತಾ? ಒಂದ್ ರೀತಿಯಿಂದ ರಾಜ್ಯಪಾಲ ವಿದ್ಯಾಸಾಗರ್ ಅವರು ಕಾದು ನೋಡುವ ತಂತ್ರ ಏನು ಅನುಸರಿಸಿದ್ರು ಅದು ವರ್ಕೌಟ್ ಆಗಿದೆ ಅನ್ಸುತ್ತಾ ನಿಮ್ಗೆ ಹರೀಶ್? ಗೌರೀಶ್, ಮುಖ್ಯವಾಗಿ ಇಲ್ಲಿ ನಾವು ಅವರು ಕಾದು ನೋಡುವ ತಂತ್ರ ವರ್ಕೌಟ್ ಆಗುತ್ತಾ ಅನ್ನುವಂತ ಅವರು ಕಾದು ನೋಡುವ ಕ್ರಮವೇ ಇಲ್ಲಿ ಇರ್ಲಿಲ್ಲ ಅನ್ನುವಂತಹದ್ದು. ಒಂದ್ ವೇಳೆ ಅವರು ಕಾದು ನೋಡ್ಲಿಕ್ಕೆ ಯಾವುದೇ ರೀತಿಯ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ರಾಜ್ಯಪಾಲರು ಶಶಿಕಲಾ ನಟರಾಜನ್ ವಿರುದ್ಧ ತೀರ್ಪು ಪರವಾಗಿ ಬರುತ್ತೋ ವಿರುದ್ಧ ಆಗಿ ಬರುತ್ತೋ ಅದನ್ನ ನಾನು ಕಾದು ನೋಡ್ಬೇಕು. ಕಾದು ನೋಡಿದ ನಂತರ ನಾನು ಅವರಿಗೆ ಬಹುಮತ ಸಾಬೀತುಪಡಿಸ್ಲಿಕ್ಕೆ ಫ್ಲೋರ್ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಕಾಯುವಿಕೆ ಅವರಿಗೆ ಯಾವುದೇ ರೀತಿಯಾದಂತ ಮಾನದಂಡ ಇರಲಿಲ್ಲ. ಆದ್ರೂ ಕೂಡ ಅವರ ಇಚ್ಛೆಯಂತೆ ಕಾದಿರುವುದು ಎಲ್ಲ ಒಂದ್ ಕಡೆ ಶಶಿಕಲಾ ಅಂದ್ರೆ ಅವರ ಇಚ್ಛೆಯಂತೆ ಅವರು ಕಾದಿದ್ರು. ಅಂದ್ರೆ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೈ ಹಾಕಿತ್ತು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಒತ್ತಡ ಇತ್ತು. ಈ ಎಲ್ಲಾ ಕಾರಣಗಳ ಜೊತೆಗೆ ಇವತ್ತು ಅವ್ರು ಕಾದಿದ್ದಕ್ಕೂ ಎಲ್ಲ ಒಂದ್ ಕಡೆ ಅವ್ರು ಅಂದುಕೊಂಡಂತೆ ಕಾದಿದ್ದಕ್ಕೆ ಇವತ್ತು ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅನ್ನುವಂತಹದ್ದನ್ನ ನಿರೀಕ್ಷೆ ಮಾಡಲಾಗ್ತಿದೆ. ಶಶಿಕಲಾ ನಟರಾಜನ್ ಇನ್ನು ಮುಂದೆ ತಮಿಳುನಾಡಿನಲ್ಲಿ ಎಷ್ಟು ದಿನ ರಾಜಕೀಯ ಸರ್ಕಸ್ ಅನ್ನ ಮಾಡಿದ್ರು, ಶಾಸಕರುಗಳನ್ನ ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ರು, ಮರೀನಾ ಬೀಚ್ಗೆ ಹೋಗಿ ಜಯಲಲಿತಾ ಅವರ ಸಮಾಧಿಯ ಮುಂದೆ ಕೂತು ಧ್ಯಾನ ತಪ ಕಣ್ಣೀರು ಸುರಿಸಿದ್ರು. ಎಲ್ಲವೂ ಕೂಡ ಇವತ್ತು ವ್ಯರ್ಥ ಆಗಿದೆ. ತಮಿಳುನಾಡಿನ ರಾಜಕೀಯವೇ ಒಂದು ಹೊಸ ದಾರಿ, ಒಂದು ಹೊಸ ಮಾರ್ಗದಲ್ಲಿ ಕಂಡು ಹೋಗುತ್ತೆ. ಮತ್ತೆ ಎಲ್ಲ ರಾಜಕೀಯ ಅರಾಜಕತೆ, ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗುವ ಸಾಧ್ಯತೆಗಳು ಇಲ್ಲಿ ಹೆಚ್ಚಿವೆ. ಮುಖ್ಯವಾಗಿ ಪನ್ನೀರ್ಸೆಲ್ವಂ ಈಗಾಗಲೇ ಪಕ್ಷದ ಜೈಲಲ್ಲಿ ಶಶಿಕಲಾ ನಟರಾಜನ್ ವಿರುದ್ಧ ಈಗಾಗಲೇ ತಿರುಗಿ ಬಿದ್ದಿದ್ದಾರೆ. ತಿರುಗಿ ಬಿದ್ದು ತನ್ನೇ ಒಂದು ಗುಂಪನ್ನ ಅವರು ಕಟ್ಕೊಂಡಿರುವಂತಹದ್ದು. ಇಲ್ಲಿ ಶಶಿಕಲಾ ನಟರಾಜನ್ ಒಂದು ತೀರ್ಮಾನಕ್ಕೆ ಬರ್ತಾರೆ, ನನಗೆ ಸಿಗದಂತ ಅಧಿಕಾರ ಪನ್ನೀರ್ಸೆಲ್ವಂಗೂ ಕೂಡ ಸಿಗಬಾರ್ದು ಅನ್ನೋ ಒಂದು ನಿಲುವಿಗೆ ಆಕೆ ಬರಬಹುದು. ಹಾಗಾಗಿ ತನ್ನ ಸ್ಥಾನಕ್ಕೆ ಬೇರೆ ಒಬ್ಬ ತನಗೆ ನಿಷ್ಠಾವಂತ ಒಬ್ಬ ಅಭ್ಯರ್ಥಿಯನ್ನು ಹುಡುಕಿ ನೀನು ಸಿಎಂ ಆಗು ಅನ್ನುವಂತಹದನ್ನ ಹೇಳ್ಬಹುದು. ಅಥವಾ ಇಡೀ ಪಕ್ಷವೇ ಎಐಡಿಎಂಕೆ ಪಕ್ಷವೇ ಒಡೆದು ಛಿದ್ರ ಆಗಿ ಹೋಗ್ಬೋದು. ಈ ಎಐಡಿಎಂಕೆ ಪಕ್ಷ ಒಡೆದು ಛಿದ್ರ ಆದ ನಂತರ ಈ ಬೇರೆ ಬೇರೆ ರಾಜಕೀಯ ಪಕ್ಷಗಳು ತಾವು ಹೆಂಗೆ ಇಲ್ಲಿ ಆಟವನ್ನ ಆಡ್ಬೋದು, ತಾನು ಯಾವ ರೀತಿಯಾದಂತಹ ಕಾಯಿನ ಇಲ್ಲಿ ಚಲಾವಣೆ ಮಾಡ್ಬೋದು ಅನ್ನುವಂಥದ್ದೆಲ್ಲವನ್ನು ನಿರೀಕ್ಷೆಯನ್ನ ಮಾಡ್ತಿವೆ. ಈಗಾಗಲೇ ಶಶಿಕಲಾ ನಟರಾಜನ್ ಜೊತೆ ಕೇಂದ್ರ ರಾಷ್ಟ್ರೀಯ ಪಕ್ಷಗಳು ಜೊತೆಯಾಗಿವೆ ಅಥವಾ ಪನ್ನೀರ್ಸೆಲ್ವಂ ಜೊತೆ ಬಿಜೆಪಿ ಪಕ್ಷ ಜೊತೆಗಿದೆ ಅನ್ನುವಂತ ಎಲ್ಲ ವ್ಯಾಖ್ಯಾನಗಳನ್ನ ಮಾಡ್ಲಾಗ್ತಿತ್ತು. ಈ ಎಲ್ಲ ವ್ಯಾಖ್ಯಾನಗಳನ್ನ ನೋಡಿದ್ದೆ ಆದಲ್ಲಿ ಡಿಎಂಕೆ ಕೂಡ ಈ ಸಂದರ್ಭದಲ್ಲಿ ಸುಮ್ನೆ ಕೂರೋದಿಲ್ಲ ಅಥವಾ ಸುಮ್ನೆ ಕೂರಲೂಬಹುದು. ಯಾಕಂದ್ರೆ ಈಗ ಇದು ಭಾವನಾತ್ಮಕ ವಿಚಾರ ಆಗಿರುತ್ತೆ. ಅಂದ್ರೆ ಶಶಿಕಲಾ ನಟರಾಜನ್ ಅಲ್ಲಿ ತಮಿಳುನಾಡಿನಲ್ಲಿ ಚಿನ್ನಮ್ಮ ಅಂತಲೇ ಕರೀತಾರೆ. ಒಂದ್ ವೇಳೆ ಡಿಎಂಕೆ ಈಗ ತಾನೆಲ್ಲರೂ ಮುಂದೆ ಹೋಗಿ ಸರ್ಕಾರ ರಚನೆ ಮಾಡ್ಲೇಬೇಕು ಅನ್ನುವಂತಹದ್ದು ಏನಾದ್ರೂ ಒಲವನ್ನ ತೋರಿಸಿದ್ರೆ ಅದು ತಮಿಳುನಾಡಿನ ಜನರ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ. ಒಂದು ವೇಳೆ ವಿಧಾನಸಭೆಯನ್ನ ವಿಸರ್ಜನೆ ಮಾಡ್ಲೂಬಹುದು, ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಲೂಬಹುದು, ಅಥವಾ ಎಲ್ಲಾ ಎಐಡಿಎಂಕೆ ಶಾಸಕರುಗಳು ಒಟ್ಟಾಗಿ ಈ ಪಕ್ಷವನ್ನ ಉಳಿಸಲೇಬೇಕು ಅನ್ನೋ ನಿಟ್ಟಲ್ಲಿ ಏನಾದ್ರೂ ಒಂದು ಕಡೆ ಸೇರಿದ್ದಾದಲ್ಲಿ ಎಐಡಿಎಂಕೆ ನಾಯಕನೇ ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹದ್ದನ್ನ ನಿರೀಕ್ಷೆ ಆಗ್ತಿದೆ. ಅಂದ್ರೆ
ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಶಶಿಕಲಾ ಅವರು ಅವರಿಗೆ ಈಗಾಗಲೇ ಶಿಕ್ಷೆಯನ್ನ ವಿಧಿಸಿ ಅವರು ಅಪರಾಧಿ ಅನ್ನುವಂತಹದ್ದನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಬೇರೆ ಬೇರೆ ರೀತಿಯಾದಂತಹ ರಾಜಕೀಯ ವ್ಯಾಖ್ಯಾನಗಳನ್ನ ಮಾಡಬಹುದಾಗಿದೆ ಗೌರೀಶ್. ಧನ್ಯವಾದ ಹರೀಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ.